ವೀಕ್ಷಕರೇ ನಮಸ್ಕಾರ. ಫ್ಲಾಶ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಮಂಜುನಾಥ ಸ್ವಾಮಿ ಮನೆಮಠ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹರನಗಿರಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ. ದಲಿತ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಎಸ್ ವೀಕ್ಷಕರೇ, ಹಾಗಾದರೆ ಏನಿದು ಪ್ರಕರಣ ಅಂತೀರಾ? ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡರು, ಪ್ರಗತಿಪರ ಹೋರಾಟಗಾರರು, ಚಿಂತಕರು ಆದ ಪ್ರವೀಣ್ ಕುಮಾರ್ ಈ ಕುರಿತಂತೆ ಏನು ಹೇಳಿದ್ದಾರೆ ಒಂದ್ಸಲ ಕೇಳಿಸ್ಕೊಂಡು ಬಿಡೋಣ ಬನ್ನಿ. ಬಾಬಾ ಸಾಹೇಬ್ರ ಮೇಲೆ ಈ ಥರ ಆಗ್ತಾರೆ ಮೂರನೇ ಬಾರಿ. ಅವ್ರು ಯಾರು ಮನೋವಾದಿಗಳು ಅಂತ ನಮಗೆ ಗೊತ್ತಿಲ್ಲ. ಪೊಲೀಸ್ ಇಲಾಖೆದರು ನಮ್ಗೆ ಸಹಕಾರ ಕೊಟ್ಟರು, ಹೇಳಿದಾರೆ ಅವರು ಒಂದಿನ 2 ದಿನ 3ನೇ ದಿನಕ್ಕೆ ನಾವು ಆರೋಪಿನ ಯಾರು ತೊಗೊಂಬಂದು ಅವ್ನಿಗೆ ವಿಚಾರಣೆ ಮಾಡಿ ನಾವೇನು ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಅಂತ ಹೇಳಿದಾರೆ ಅವರು. ಅವ್ರ ಮೇಲೆ ಭರವಸೆ ಇಟ್ಟರಿಗೆ ನಾವು ಗ್ರಾಮ ಪಂಚಾಯತಿ ಹಿಡಿಯೋರು ನಿಮಗೆ ಕೇಳೋದೇನೆಂದ್ರೆ, ಬಾಬಾ ಸಾಹೇಬ್ರು ಈಗ ನೀವು ಬಂದು 15 ದಿನ ಅಂತ ಹೇಳಾಗ್ತೀರಿ. ನಮಗೆ ಬಾಬಾ ಸಾಹೇಬ್ರಿಗೆ ಅಪಮಾನ ಆಗೈತಿ. ನಾವು ಒಂದು ಸ್ಥಳವನ್ನು ಗುರುತಿಸ್ಕೊಡ್ತೇವೆ ನಿಮಗೆ. ಆ ಸ್ಥಳಕ್ಕೆ ಬಾಬಾ ಸಾಹೇಬ್ರಿಗೆ ಅಲ್ಲಿ ಏನು ಒಂದು ಕಟ್ಟಿ ವ್ಯವಸ್ಥೆ ಮಾಡಿ, ಆಮೇಲೆ ಅಲ್ಲಿ ಒಂದು ಸೋಲಾರ್, ಅಲ್ಲಿ ಜನರು ಓಡಾಡೋಂಥ ಸ್ಥಳ ಅದು, ಆ ಸೋಲಾರ್ ಅಳವಡಿಸಿ ಮತ್ತು CC ಕ್ಯಾಮ್ರಾವನ್ನು ಅಳವಡಿಸ್ಬೇಕು. ಯಾಕಂದ್ರೆ ಅಧಿಕಾರಿಗಳಿಗೆ ಜಾಸ್ತಿ ಅವ್ರಿಗೂ ಟೈಮ್ ಕೊಡೋಂಥ ಅವಶ್ಯಕತೆ ಇಲ್ಲ. ಒಂದಿನ 2 ದಿನದಾಗ ಅವ್ರು ಆರೋಪಿ ತಂದುಬಿಡ್ತಾರೆ. CC ಕ್ಯಾಮ್ರಾ ಅಳವಡಿಸಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ನಾವು ಎಷ್ಟು ಅಧಿಕಾರಿಗಳು ಪ್ರೆಜರ್ ಆಗ್ತಾವೆ ಅನ್ನೋದು ಮುಖ್ಯ ಅಲ್ಲ, ಅಧಿಕಾರಿಗಳು ನಾವು ಸಹಕಾರ ಮಾಡಬೇಕು ಹೊರಗಿನರು. ಹಾಗಾಗಿ ನೀವು ನಮಗೆ ಸಹಕಾರ ಮಾಡಿದರೆ ನಮಗೆ ಅಧಿಕಾರಿಗಳು ಎಲ್ಲರೂ ಸಹಕಾರ ಮಾಡ್ತಾರೆ. ಇಲ್ಲಿ ಬಂದು ಪೊಲೀಸ್ ಇಲಾಖೆದ್ರೆ ನಮಗೆ ಸಹಕಾರ ಮಾಡ್ತಾರೆ. ನಮಗೆ CC ಕ್ಯಾಮ್ರಾ ನಾಳೆ ಎಷ್ಟೊತ್ತಿದ್ರೂ ಅಂಬೇಡ್ಕರ್ ಅವರು ಬೋರ್ಡ್ ಸ್ಥಾಪನೆ ಮಾಡಿ ನಮಗೆ ನಾಳೆನ CC ಕ್ಯಾಮ್ರಾ ಹಾಕಿ ಒಂದು ಸೋಲಾರ್ ಹಾಕಿ ಕೊಡ್ಬೇಕು. ಇದರ ಬಗ್ಗೆ ನಾವು ಹಲವಾರು ರೀತಿಯ ಒಳಗೆ ನಾವು ನಮ್ಮದೇ ಆದಂಥ ಒಂದು ಎಂಗಲ್ ಒಳಗೆ ಆರೋಪಿತನ ಹುಡುಕಿ ಪ್ರಯತ್ನ ಮಾಡಿ ಅವನ್ನ ತಪ್ಪಿಸ್ತಾರೆ. ಯಾರು ಅಂದ್ರೆ ಅವ್ರ ಮ್ಯಾಗ ನಾವು ಕ್ರಮ ತಗೊಂತಾರೆ. ನಡೀತಾರೆ. ಈಗ 3ನೇ ಟೈಮ್ ರೀ ಇದು. ಇದರಿಂದ ಮತ್ತೆಷ್ಟು ಘಟನೆ ನಡೀತಾವ್ರಿ. ಮತ್ತೆ ಏನಂತಾರೆ, ಈಗ ನೀವು ಎಲ್ಲ ಕ್ರಮ ತಗೊಂಡವಿ ನಾವು ಹೋಗ್ತಾವೆ ಅಂತ ನೀವು ಹೋಗ್ತೀರಿ. ಈಗ ನಾಳೆ ಒಂದೇಳೆ ಬುಡಾವು ಮಾದರು ಹಿಂಗ ಮಾಡಿದ್ವು ಹೋದ್ವು ಬರ್ತೈತ್ರಿ ಸರ. ಇದು ಈಗ ಏನು ಗಟ್ಟಿಯಾಗಿಲ್ಲ ಅಂದ್ರ ಮಾದರು ಹಿಂಗ ಮಾಡಿದ್ವು ಹೋದ್ಬಿಡು ಬರ್ತೈತಿಲ್ಲಪ್ಪ ಇದು ಮಾತು. ಈ ಮಾತು ಬರ್ತೈತಿ ಇದು. ಅವು ಏನೋ ಹೋರಾಡಿದ್ವು ಒದರಾಡಿದ್ವು ಹೋದ್ವು. ಏನೋ ಒಂದಿಟ್ಟು ಪೊಲೀಸರು ಕರ್ಸಿದ್ರು, ಏನ್ ಮಾಡಿದ್ರು ಅವರು? ಏನು ಮಾಡ್ಲಿಲ್ಲ. ಆಯ್ತಾ, ಅದನ್ನ ಮಾತ್ರ ನಾವು ಈ ವಿಚಾರನ ಯಾವಾಗ ಸೀರಿಯಸ್ ತಗೊಂಡು ನಿಮ್ಗೆ ಬೇಗ ರಿಸಲ್ಟ್ ಕೊಡ್ತೀವಿ. ಆಯ್ತಾ, ಒಂದು ಘಟನೆ ಮಾಡಿದ ಉದ್ದೇಶ ಅದು ಸರ್. ನಾವು 4 ದಿನ ಬೆಲೆ ಆಗ್ಬಿಡ್ತಲ್ಲ, ಹೋರಾಟಕ್ಕೊಂದು ಮತ್ತೆ ನಾವು ನಮ್ದು ರೆಸ್ಪಾನ್ಸ್ ಡೀಲ್ ಆದಾಗ ಮತ್ತೆ ನಿಮ್ಗೆ ಇದು ಮಾಡೋದು ಸಹಜ. ಬಟ್ ಈಗ ಬಂದಿದ್ದೀವಿ, ನಮ್ಮಲ್ಲಿ ನಂಬಿಕೆ ಇಡ್ರಿ. ಏನೇ ಇದ್ರು